ಪಿಎಫ್ ಹಣ ಪಡೆಯೋದು ಇನ್ನಷ್ಟು ಸುಲಭ. ಕೇವಲ 3 ದಿನಗಳಲ್ಲಿ ಸಿಗಲಿದೆ ದುಡ್ಡು. ಮಾರ್ಚ್ ಅಂತ್ಯದಲ್ಲಿ ಅಪ್ಲಿಕೇಶನ್ ಲಾಂಚ್. ನಾನು ಶಂಕರ್ನ ಹೆತ್ತು. ನೀವೊಬ್ಬ ಸಂಬಳ ಪಡೆಯುವ ಉದ್ಯೋಗಿಯೇ ಹಾಗಿದ್ದರೆ ನಿಮಗೊಂದು ಬಂಪರ್ ಗುಡ್ ನ್ಯೂಸ್ ಇಲ್ಲಿದೆ. ಸಾಮಾನ್ಯವಾಗಿ ನಾವು ನಮ್ಮ ಪಿಎಫ್ ಖಾತೆಯಿಂದ ಹಣ ಪಡೆಯಬೇಕೆಂದರೆ ಅರ್ಜಿ ಹಾಕಿ ಅದು ಮಂಜೂರಾಗಿ ಬ್ಯಾಂಕ್ ಖಾತೆಗೆ ಹಣ ಬರುವಷ್ಟರಲ್ಲಿ ಸಾಕಾಗಿ ಹೋಗ್ತಾ ಇತ್ತು. ಹಲವು ಬಾರಿ ತಾಂತ್ರಿಕ ದೋಷಗಳಿಂದಾಗಿ ಹಣ ಸಿಗುವುದು ತಡವಾಗ್ತಿತ್ತು. ಆದರೆ ಇನ್ಮುಂದೆ ಆ ಚಿಂತೆ ಬೇಡ. ನೌಕರರ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಇಪಿಎಫ್ಒ ತನ್ನ ಕೋಟ್ಯಾಂತರ ಚಂದಾದಾರರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಇನ್ನು ಮುಂದೆ ಕೇವಲ 3 ದಿನಗಳಲ್ಲಿ ನಿಮ್ಮ ಪಿಎಫ್ ಹಣ ನಿಮ್ಮ ಕೈ ಸೇರಲಿದೆ. ಅದು ಕೂಡ ನಾವು ಪ್ರತಿನಿತ್ಯ ಬಳಸುವ ಯುಪಿಎ ಮಾದರಿಯಲ್ಲಿ. ಹೌದು, ಉದ್ಯೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಹಣ ಸಿಗುವಂತೆ ಮಾಡಲು ಹೊಸ ಆಪ್ ಒಂದನ್ನ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದು ಪಿಎಫ್ ಲೋಕದಲ್ಲೇ ದೊಡ್ಡ ಬದಲಾವಣೆಗೆ ಮುನ್ನುಡಿ ಬರೆಯಲಿದೆ. ಹಾಗಾದ್ರೆ ಏನಿದು ಆಪ್, ಯಾವಾಗ ಲಾಂಚ್ ಆಗಲಿದೆ, ಹಣ ಪಡೆಯುವುದು ಹೇಗೆ, ಸಂಪೂರ್ಣ ಮಾಹಿತಿ ಇಲ್ಲಿದೆ. ದೇಶದಾದ್ಯಂತ ಇರುವ ಸುಮಾರು 8 ಕೋಟಿಗೂ ಅಧಿಕ ಇಪಿಎಫ್ಒ ಸದಸ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ಕಾರ್ಮಿಕ ಸಚಿವಾಲಯವು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಇಷ್ಟು ದಿನಗಳ ಕಾಲ ನಾವು ಬಳಸುತ್ತಿದ್ದ ಉಮಂಗ್ ಆಪ್ ಅಥವಾ ಯುಎಎನ್ ಪೋರ್ಟಲ್ ಹೊರತಾಗಿ ಇದೀಗ ಇಪಿಎಫ್ಒ ತನ್ನದೇ ಆದ ಪ್ರತ್ಯೇಕ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನ ಅಭಿವೃದ್ಧಿಪಡಿಸುತ್ತಿದೆ. ಮೂಲಗಳ ಪ್ರಕಾರ ಈ ಹೊಸ ಆಪ್ ಬಹುತೇಕ ಸಿದ್ಧವಾಗಿದ್ದು ಬರುವ ಏಪ್ರಿಲ್ ತಿಂಗಳಿನಲ್ಲಿ ಅಥವಾ ಮಾರ್ಚ್ ಅಂತ್ಯದ ವೇಳೆಗೆ ಅದ್ದೂರಿ ಸಮಾರಂಭದ ಮೂಲಕ ಚಾಲನೆ ಪಡೆಯಲಿದೆ. ಈ ಆಪ್ನ ಅತ್ಯಂತ ವಿಶೇಷವೇನೆಂದರೆ ಯುಪಿಐ ಆಧಾರಿತ ಪಾವತಿ ವ್ಯವಸ್ಥೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ಗಳವರೆಗೆ ಪೇಟಿಎಂ, ಗೂಗಲ್ ಪೇ ಅಥವಾ ಫೋನ್ ಪೇ ಬಳಸುತ್ತೇವೆ. ಇದೇ ಮಾದರಿಯಲ್ಲಿ ಇಪಿಎಫ್ ಚಂದಾದಾರರಿಗೆ ನಿಮ್ಮ ಭವಿಷ್ಯ ನಿಧಿಯ ಹಣವನ್ನ ಯುಪಿಐ ಮೂಲಕ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿಕೊಳ್ಳುವ ಸೌಲಭ್ಯವನ್ನ ಈ ಹೊಸ ಆಪ್ ಕಲ್ಪಿಸಿದೆ. ಈ ಹೊಸ ಅಪ್ಲಿಕೇಶನ್ ನೇರವಾಗಿ ಬಳಕೆದಾರರ ಬ್ಯಾಂಕ್ ಖಾತೆಗೆ ಮತ್ತು ಭೀಮ್ ಹಾಗೂ ಇತರ ಯುಪಿಐ ಅಪ್ಲಿಕೇಶನ್ಗಳಿಗೆ ಲಿಂಕ್ ಆಗಿರುತ್ತದೆ. ಇದರಿಂದಾಗಿ ಹಣ ವರ್ಗಾವಣೆ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ಮತ್ತು ಸುಲಭದ ಹಾದಿಯಲ್ಲಿ ನಡೆಯಲಿದೆ. ಇನ್ನು ಪೇಟಿಎಂ, ಜಿಪೇ ಮಾಡೋದಕ್ಕೆ ಸುಲಭ. ತಿಂಗಳುಗಟ್ಟಲೆ ಕಾಯುವ ವ್ಯವಧಾನ ಇಲ್ಲ. ಹಿಂದೆಲ್ಲ ಪಿಎಫ್ ಕ್ಲೈಮ್ ಮಾಡಿದರೆ ಅದು ಇತ್ಯರ್ಥವಾಗಲು ವಾರಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತಿತ್ತು. ಆದರೆ ಈ ಹೊಸ ಆಪ್ ಬಂದ ನಂತರ ನೀವು ಅರ್ಜಿ ಸಲ್ಲಿಸಿದ ಕೇವಲ 3 ದಿನಗಳಲ್ಲಿ ನಿಮ್ಮ ಹಣ ನಿಮ್ಮ ಖಾತೆ ಸೇರಲಿದೆ. ಇಪಿಎಫ್ಒ ಈಗ ಪ್ರಕ್ರಿಯೆಯನ್ನ ಎಷ್ಟರ ಮಟ್ಟಿಗೆ ಸರಳಗೊಳಿಸಿದೆ ಎಂದರೆ ಎಲ್ಲವೂ ವಿದ್ಯುನ್ಮಾನ ವ್ಯವಸ್ಥೆಯಲ್ಲೇ ಇತ್ಯರ್ಥವಾಗುತ್ತದೆ. ಮನುಷ್ಯರ ಹಸ್ತಕ್ಷೇಪವಿಲ್ಲದೆ ನಡೆಯುವ ಈ ಪ್ರಕ್ರಿಯೆಯಿಂದಾಗಿ ವಿಳಂಬಕ್ಕೆ ಕಡಿವಾಣ ಬೀಳಲಿದೆ. ಇಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಆಟೋ ಸೆಟಲ್ಮೆಂಟ್ ಮಿತಿಯ ಏರಿಕೆ. ಇದುವರೆಗೂ ಆಟೋ ಸೆಟಲ್ಮೆಂಟ್ ಮಿತಿ 1 ಲಕ್ಷ ರೂಪಾಯಿಗಳಿತ್ತು. ಈಗ ಅದನ್ನ 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಅಂದರೆ ಅನಾರೋಗ್ಯ, ಮಕ್ಕಳ ಶಿಕ್ಷಣ, ಮದುವೆ ಅಥವಾ ಮನೆ ರಿಪೇರಿಯಂತಹ ತುರ್ತು ಸಂದರ್ಭಗಳಲ್ಲಿ ನೀವು 5 ಲಕ್ಷದವರೆಗಿನ ಮೊತ್ತವನ್ನ ಕ್ಲೈಮ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಪ್ರಕ್ರಿಯೆಗೊಂಡು ಶೀಘ್ರವಾಗಿ ನಿಮ್ಮ ಖಾತೆಗೆ ಸೇರುತ್ತದೆ. ಅನಗತ್ಯ ಕಾಗದ ಪತ್ರಗಳ ಪರಿಶೀಲನೆಯ ನೆಪದಲ್ಲಿ ಸಮಯ ವ್ಯರ್ಥವಾಗುವುದು ತಪ್ಪಲಿದೆ. ಪ್ರತಿ ವರ್ಷ ಇಪಿಎಫ್ಒ ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಕ್ಲೈಮ್ಗಳನ್ನ ಇತ್ಯರ್ಥಪಡಿಸುತ್ತಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಅರ್ಜಿಗಳನ್ನ ನಿರ್ವಹಿಸುವಾಗ ಸರ್ವರ್ ಸಮಸ್ಯೆಗಳು ಅಥವಾ ಸಿಬ್ಬಂದಿಯ ಮೇಲಿನ ಒತ್ತಡದಿಂದ ವಿಳಂಬವಾಗುತ್ತಿತ್ತು. ಈ ಹೊರೆಯನ್ನು ತಗ್ಗಿಸಲು ಮತ್ತು ಉದ್ಯೋಗಿಗಳಿಗೆ ತ್ವರಿತ ಸೇವೆ ನೀಡಲು ಈ ಹೊಸ ತಂತ್ರಜ್ಞಾನವನ್ನ ಅಳವಡಿಸಲಾಗುತ್ತಿದೆ. ಉಮಂಗ್ ಆಪ್ಗಿಂತ ಇದು ವೇಗ, ಬಳಕೆದಾರರ ಸ್ನೇಹಿಯಾಗಿರಲಿದೆ ಆಪ್. ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗ ಆರಂಭದಲ್ಲಿ ಕೆಲವು ತಾಂತ್ರಿಕ ದೋಷಗಳು ಬರುವುದು ಸಹಜ. ಆದರೆ ಹಣಕಾಸಿನ ವಿಚಾರದಲ್ಲಿ ಅಂತಹ ದೋಷಗಳಿಗೆ ಆಸ್ಪದ ನೀಡಬಾರದು ಎಂಬ ಕಾರಣಕ್ಕೆ ಇಪಿಎಫ್ಒ ಮುನ್ನೆಚ್ಚರಿಕೆ ವಹಿಸಿದೆ. ಮೂಲಗಳ ಪ್ರಕಾರ ಸೇವಾ ದಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಸಂಸ್ಥೆಯ ಪ್ರಸ್ತುತ 100 ನಕಲಿ ಖಾತೆಗಳನ್ನು ಸೃಷ್ಟಿಸಿ ಪ್ರಯೋಗಗಳನ್ನು ನಡೆಸುತ್ತಿದೆ. ಈ ಪ್ರಯೋಗದಲ್ಲಿ ಹಣ ವರ್ಗಾವಣೆ, ಯುಪಿಐ ಲಿಂಕ್, ಬ್ಯಾಲೆನ್ಸ್ ಚೆಕ್ ಮಾಡುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನ ಪದೇ ಪದೇ ಪರಿಶೀಲನೆ ಮಾಡಲಾಗುತ್ತದೆ. ಎಲ್ಲವೂ ಸರಿಯಾಗಿದೆ ಎಂದು ಖಚಿತವಾದ ಬಳಿಕವಷ್ಟೇ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ನಲ್ಲಿ ಸಾರ್ವಜನಿಕ ಬಳಕೆಗೆ ಆಪ್ ಬಿಡುಗಡೆಯಾಗಲಿದೆ.
ಪ್ರಸ್ತುತ ಚಾಲ್ತಿಯಲ್ಲಿರುವ ಉಮಂಗ್ ಆಪ್ಗಿಂತ ಈ ಹೊಸ ಆಪ್ ಹೆಚ್ಚು ವೇಗವಾಗಿರಲಿದ್ದು ಬಳಕೆದಾರರಿಗೆ ಸ್ನೇಹಿಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹಣ ಹಿಂಪಡೆಯುವ ನಿಯಮಗಳು ಏನು? ಹೊಸ ಆಪ್ ಬಂದಿದೆ ಎಂದು ಖಾತೆಯಲ್ಲಿರುವ ಪೂರ್ತಿ ಹಣವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹಣ ಹಿಂಪಡೆಯುವಿಕೆಗೂ ಕೆಲವು ನಿಯಮಗಳಿವೆ. ಇಪಿಎಫ್ಒ ನಿಯಮಗಳ ಪ್ರಕಾರ ಚಂದಾದಾರರು ತಮ್ಮ ಖಾತೆಯಲ್ಲಿರುವ ಮೊತ್ತದ 75% ಹಣವನ್ನು ಮಾತ್ರ ಹಿಂಪಡೆಯಲು ಅವಕಾಶವಿದೆ. ಉಳಿದ 25% ಹಣ ಕಡ್ಡಾಯವಾಗಿ ಚಂದಾದಾರರ ಖಾತೆಯಲ್ಲಿಯೇ ಉಳಿಯಬೇಕು. ಇದು ಭವಿಷ್ಯ ನಿಧಿಯಾಗಿರುವುದರಿಂದ ನಿವೃತ್ತಿಯ ನಂತರದ ಜೀವನಕ್ಕೆ ಅಥವಾ ಅತ್ಯಂತ ಕಷ್ಟದ ಸಮಯದಲ್ಲಿ ನೆರವಾಗಲಿ ಎಂಬ ಉದ್ದೇಶದಿಂದ ಈ ಕನಿಷ್ಠ ಬಾಕಿ ನಿಯಮವನ್ನ ರೂಪಿಸಲಾಗಿದೆ. ಒಂದು ವೇಳೆ ಉದ್ಯೋಗ ನಷ್ಟವಾದರೆ ಅಥವಾ ಕೆಲಸವಿಲ್ಲದೆ ಇದ್ದರೆ ಅಂತಹ ಸಂದರ್ಭದಲ್ಲಿ 12 ತಿಂಗಳುಗಳ ನಂತರ ಉಳಿದ ಆ 25% ಹಣವನ್ನು ಕೂಡ ಹಿಂಪಡೆಯಲು ಅವಕಾಶ ನೀಡಲಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ತುರ್ತು ಅಗತ್ಯಗಳಿಗೆ 75% ಹಣವನ್ನ ಯುಪಿಐ ಮೂಲಕ ಕ್ಷಣ ಮಾತ್ರದಲ್ಲಿ ಪಡೆಯುವ ಸೌಲಭ್ಯ ಇದಾಗಿದೆ. ಪ್ಯಾನ್ ಕಾರ್ಡ್ ನಲ್ಲೂ ಹಲವು ಬದಲಾವಣೆ. ಇಪಿಎಫ್ಒ ಸುದ್ದಿಯ ಜೊತೆಗೆ ಹಣಕಾಸು ವಹಿವಾಟಿಗೆ ಸಂಬಂಧಿಸಿದಂತೆ ಪ್ಯಾನ್ ಕಾರ್ಡ್ ನಿಯಮಗಳಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆಯೂ ತಿಳಿದುಕೊಳ್ಳುವುದು ಉತ್ತಮ. ಪ್ರಸ್ತಾವಿಕ ಆದಾಯ ತೆರಿಗೆ ನಿಯಮ 2026ರ ಪ್ರಕಾರ ಪ್ಯಾನ್ ಕಾರ್ಡ್ ಬಳಕೆಯ ವ್ಯಾಪ್ತಿಯನ್ನ ಹಿಗ್ಗಿಸಲಾಗುತ್ತಿದೆ. ಬ್ಯಾಂಕ್ ಠೇವಣಿ ಮತ್ತು ವಿತ್ಡ್ರಾ ಅಂದ್ರೆ ಒಬ್ಬ ವ್ಯಕ್ತಿಯು ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಒಂದು ಅಥವಾ ಹೆಚ್ಚಿನ ಖಾತೆಗಳಲ್ಲಿ 10 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ನಗದನ್ನ ಠೇವಣಿ ಇಟ್ಟರೆ ಅಥವಾ ಹಿಂಪಡೆದರೆ ಪ್ಯಾನ್ ಸಂಖ್ಯೆಯನ್ನ ದಾಖಲಿಸುವುದು ಕಡ್ಡಾಯವಾಗಲಿದೆ. ಪ್ರಸ್ತುತ 50,000ಕ್ಕಿಂತ ಹೆಚ್ಚು ನಗದು ಠೇವಣಿಗೆ ಪ್ಯಾನ್ ಕೇಳಲಾಗುತ್ತದೆ. ಇನ್ನು ಮೋಟಾರು ವಾಹನಗಳನ್ನು ಖರೀದಿಸುವಾಗ ಅದರ ಬೆಲೆ 5 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಪ್ಯಾನ್ ಕಡ್ಡಾಯ. ಆದರೆ ಸದ್ಯದ ನಿಯಮಗಳ ಪ್ರಕಾರ ದ್ವಿಚಕ್ರ ವಾಹನಗಳ ಖರೀದಿಗೆ ಪ್ಯಾನ್ ಅಗತ್ಯವಿರಲಿಲ್ಲ. ಹೋಟೆಲ್, ರೆಸ್ಟೋರೆಂಟ್ ಬಿಲ್ಗಳು, ಕನ್ವೆನ್ಷನ್ ಸೆಂಟರ್ ಅಥವಾ ಮದುವೆ ಹಾಲ್ ಬುಕ್ಕಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ಮುಂತಾದವುಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಪಾವತಿ ಮಾಡಿದಾಗ ಪ್ಯಾನ್ ನೀಡುವುದು ಕಡ್ಡಾಯವಾಗಲಿದೆ. ಸದ್ಯ ಈ ಮಿತಿ 50,000 ರೂಪಾಯಿ ಇದೆ. ಯಾವುದೇ ಸ್ಥಿರಾಸ್ತಿಯ ಖರೀದಿ, ಮಾರಾಟ ಅಥವಾ ಜಂಟಿ ಒಪ್ಪಂದದ ವಹಿವಾಟು ಮೌಲ್ಯ 20 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ದರೆ ಪ್ಯಾನ್ ಕಡ್ಡಾಯ. ವಿಮಾ ಕಂಪನಿಯೊಂದಿಗೆ ವಹಿವಾಟು ನಡೆಸಲು ಮತ್ತು ವರ್ಷಕ್ಕೆ 50,000ಗಿಂತ ಹೆಚ್ಚಿನ ಪ್ರೀಮಿಯಂ ಪಾವತಿಸಲು ಪ್ಯಾನ್ ಅತ್ಯಗತ್ಯ. ಈ ಎಲ್ಲ ನಿಯಮಗಳು ಆರ್ಥಿಕ ಶಿಸ್ತನ್ನು ತರಲು ಮತ್ತು ಕಪ್ಪು ಹಣದ ಹರಿವನ್ನು ತಡೆಯಲು ಜಾರಿಗೆ ತರಲಾಗುತ್ತಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ವಿಶ್ವದ ಅತಿದೊಡ್ಡ ಸಾಮಾಜಿಕ ಭದ್ರತಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸದ್ಯ ಇಪಿಎಫ್ಒ ಬರೋಬ್ಬರಿ 26 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ನಿಧಿಯನ್ನು ಹೊಂದಿದೆ. ಸುಮಾರು 7.5 ರಿಂದ 8 ಕೋಟಿ ಸಕ್ರಿಯ ಚಂದಾದಾರರು ಅಥವಾ ಕೊಡುಗೆ ನೀಡುವ ಸದಸ್ಯರನ್ನ ಈ ಸಂಸ್ಥೆ ಹೊಂದಿದೆ. ಒಟ್ಟು ಸದಸ್ಯರ ಸಂಖ್ಯೆ 30 ಕೋಟಿಗೂ ಅಧಿಕವಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸದಸ್ಯರಿಗೆ ಸೇವೆಯನ್ನು ಒದಗಿಸುವುದು ಸುಲಭದ ಮಾತಲ್ಲ. ಹಾಗಾಗಿಯೇ ತಂತ್ರಜ್ಞಾನದ ಮೊರೆ ಹೋಗುತ್ತಿರುವ ಇಪಿಎಫ್ಒ ಹೊಸ ಆಪ್ ಮೂಲಕ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ. ಒಟ್ಟಾರೆಯಾಗಿ ಪಿಎಫ್ ಹಣ ಬಿಡಿಸಲು ಉದ್ಯೋಗಿಗಳು ಸಾಕಷ್ಟು ಹರಸಾಹಸ ಪಡಬೇಕಾಗಿತ್ತು. ಈಗ ಇದರ ಭಾರ ಕಡಿಮೆಯಾಗಲಿದೆ. ಏಪ್ರಿಲ್ ತಿಂಗಳು ಉದ್ಯೋಗಿಗಳಿಗೆ ನಿಜಕ್ಕೂ ಶುಭ ಸುದ್ದಿ ತರಲಿದೆ. ಪಿಎಫ್ ಆಫೀಸ್ ಅಲೆದಾಟ ತಪ್ಪಿಸಿ ಅಂಗೈಯಲ್ಲೇ ಅದು ಕೇವಲ 3 ದಿನಗಳಲ್ಲಿ ಯುಪಿಐ ಮೂಲಕ ಹಣ ಪಡೆಯುವ ಈ ಹೊಸ ವ್ಯವಸ್ಥೆ ಕೋಟ್ಯಾಂತರ ಉದ್ಯೋಗಿಗಳ ಮುಖದಲ್ಲಿ ನಗು ತರಿಸುವುದಂತೂ ಖಂಡಿತ. ಆಟೋ ಸೆಟಲ್ಮೆಂಟ್ ಮಿತಿಯನ್ನ 5 ಲಕ್ಷಕ್ಕೆ ಏರಿಸಿರುವುದು ಡಿಜಿಟಲ್ ಇಂಡಿಯಾದ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ಈ ಆಪ್ ಲೋಕಾರ್ಪಣೆಗೊಂಡು ಯಾವುದೇ ತಾಂತ್ರಿಕ ಅಡೆತಡೆಗಳಿಲ್ಲದೆ ಕಾರ್ಮಿಕರಿಗೆ ಸುಗಮ ಸೇವೆ ನೀಡಲಿ ಎಂಬುದೇ ಎಲ್ಲರ ಆಶಯ.